ಸುತ್ತಮುತ್ತಲು ಕತ್ತಲು ಕತ್ತಲು, ತಲೆ ಎತ್ತಿ ಎತ್ತ ಕಂಡರೂ ಅಂಧಕಾರದ ಅಮಲು. ಲೈಟ್ ಕಂಬಗಳಿವೆ, ಆದ್ರೆ ಬೆಳಕು ಮಾತ್ರ ಇಲ್ಲ. ಇಲ್ಲಿ ಕತ್ತಲ ಸಾಮ್ರಾಜ್ಯದ ಹೊನಲು. ಈ ಕಗ್ಗತ್ತಲ ಬೀದಿ ದೀಪಗಳ ಬೇಸರದ ಹಾದಿ ಕಾಣೋಕೆ ಸಿಗೋದು ರನ್ನ ನಗರಿ ಮುಧೋಳದಲ್ಲಿ. ಹೌದು, ಮುಧೋಳ ನಗರದ ಕಾತರ್ಕಿ ರೋಡ್ ಡಿವೈಡರ್ ನಲ್ಲಿ ದೊಡ್ಡ ದೊಡ್ಡ ಬೀದಿ ದೀಪಗಳನ್ನ ನಿಲ್ಲಿಸಲಾಗಿದೆ. ಆದ್ರೆ ಇವುಗಳು ಕೇವಲ ಹೆಸರಿಗೆ ಮಾತ್ರ ಎಂಬಂತಾಗಿದೆ. ಯಾಕಂದ್ರೆ ಇದರಲ್ಲಿ ಹೆಚ್ಚಿನ ಲೈಟ್ಗಳು ನೈಟ್ ನಲ್ಲಿ ಬೆಳಕು ನೀಡೋದೇ ಇಲ್ಲ. ಯಾವಾಗ ಬಲ್ಬ್ಗಳು ಹೋಗಿದೆಯೋ ಗೊತ್ತಿಲ್ಲ, ಆದ್ರೆ ಇದನ್ನ ನಿರ್ವಹಣೆ ಮಾಡೋರು ಮಾತ್ರ ಪತ್ತೆಯೇ ಇಲ್ಲ. ಅದೆಷ್ಟೋ ದಿನಗಳಿಂದ ಇಲ್ಲಿ ಕತ್ತಲ ಸಾಮ್ರಾಜ್ಯ ನಿರ್ಮಾಣವಾಗಿದ್ರು ಇದನ್ನ ನಿರ್ವಹಣೆ ಮಾಡಬೇಕಾದವರು ನಿದ್ರಿಸುತ್ತಿದ್ದಾರೋ ಅನಿಸುತ್ತಿದೆ. ಹೆಸರಿಗೆ ಮಾತ್ರ ಇಲ್ಲಿ ಲೈಟ್ ಕಂಬಗಳನ್ನ ನಿಲ್ಲಿಸಲಾಗಿದೆಯೋ ಅನ್ನೋ ಅನುಮಾನ ಸಾರ್ವಜನಿಕರನ್ನ ಕಾಡುತ್ತಿದೆ. ಬೆಳಕು ನೀಡಲು ಹಾಕಿರುವ ಬೀದಿ ದೀಪಗಳಲ್ಲಿ ಬೆಳಕು ಕಾಣದೆ ಜನ ಬೇಸತ್ತು ಹೋಗಿದ್ದಾರೆ. ಇದೆಂತಹ ಕರ್ಮ ನಮ್ದು ಅಂತ ಹಿಡಿ ಶಾಪ ಹಾಕುತ್ತಲೇ ಸಾಗುತ್ತಾರೆ ವಾಹನ ಸವಾರರು. ಕಳೆದ ಹಲವಾರು ದಿನಗಳಿಂದ ಇಲ್ಲಿ ಕಗ್ಗತ್ತಲ ಸಮಸ್ಯೆ ಕಾಡುತ್ತಿದ್ರು. ಇದರ ಬಗ್ಗೆ ನಿಗಾ ವಹಿಸಬೇಕಾದ ಲೋಕೋಪಯೋಗಿ ಇಲಾಖೆಯವರು ನಿರ್ಲಕ್ಷ್ಯ ತೋರುತ್ತಿದ್ದು ಇದು ಸಾರ್ವಜನಿಕರ ಅಸಮಾಧಾನಕ್ಕೆ ಕಾರಣವಾಗಿದೆ. ಹೀಗೆ ಕಳಪೆ ಕಾರ್ಯ ಮಾಡಿ ಇದನ್ನ ನಗರಸಭೆಯವರಿಗೆ ವಹಿಸುವ ಕಾರ್ಯಕ್ಕೆ ಇಲಾಖೆ ಮುಂದಾಗಿದೆ ಎನ್ನಲಾಗಿದೆ. ಈ ರೀತಿಯ ಕಳಪೆ ಕಾರ್ಯ ಮಾಡಿ ಇನ್ನೊಬ್ಬರ ತಲೆ ಮೇಲೆ ಹಾಕಿ ಕೈ ತೊಳೆದುಕೊಳ್ಳಲು ಮುಂದಾಗಿರುವ ಲೋಕೋಪಯೋಗಿ ಇಲಾಖೆಯ ಕಾರ್ಯ ಅದೆಷ್ಟು ಸರಿ ಅನ್ನೋದು ಯಕ್ಷ ಪ್ರಶ್ನೆಯಾಗಿದೆ. ಸಂಬಂಧಿಸಿದ ಅಧಿಕಾರಿಗಳು ಅಭಿವೃದ್ಧಿ ಕಾರ್ಯಗಳ ಕಡೆಗೆ ಅದೆಷ್ಟು ಗಮನ ಕೊಡ್ತಾರೆ ಅನ್ನೋದಕ್ಕೆ ಇದೊಂದು ಉದಾಹರಣೆ. ಲೈಟ್ ಕಂಬ ನೆಟ್ಟರಾಯ್ತು, ಲೈಟ್ ಹಾಕಿ ಕನೆಕ್ಷನ್ ಕೊಟ್ಟರಾಯ್ತು, ಮುಂದೆ ಅದು ಬೆಳಕು ಕೊಡಲಿ ಬಿಡಲಿ, ಹಾಳಾಗಿ ಧೂಳು ಹಿಡಿಯಲಿ, ನಮಗೇನು ಅಂತ ಸುಮ್ಮನಿದ್ರೆ ಹೀಗೆ ಆಗೋದು ಸ್ವಾಮಿ. ಈ ಕಳಪೆ ಕಾಮಗಾರಿ ಹಾಗೂ ನಿರ್ಲಕ್ಷ್ಯದ ನಿರ್ವಹಣೆಯನ್ನ ಕೂಡಲೇ ಮೇಲಾಧಿಕಾರಿಗಳು ಗಮನಿಸಬೇಕಿದೆ. ನಮ್ಮ ಪ್ರತಿಧ್ವನಿ ಟಿವಿಯ ವರದಿಯ ನಂತರವಾದರೂ ಸಂಬಂಧಿಸಿದವರು ಈ ಸಮಸ್ಯೆಗೆ ಪರಿಹಾರ ಕೊಡ್ತಾರಾ ಅನ್ನೋದನ್ನ ಕಾದು ನೋಡಬೇಕಿದೆ. ನ್ಯೂಸ್ ಡೆಸ್ಕ್, ಪ್ರತಿಧ್ವನಿ ಟಿವಿ, ಮುಧೋಳ.